ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಚರ್ಚೆ ಮಾಡ್ತಾ ಹೋಗ್ತೀವಿ. ಈ ಹಿಂದೆ ಕೂಡ ದೆಹಲಿ ಸುಲ್ತಾನರ ಪ್ರಮುಖ ಸಂತತಿಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್, ಸೈಯದ್ ಲೋಧಿ ಸಂತತಿಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಇವತ್ತಿನ ತರಗತಿಗಳು ಒಟ್ಟಾರೆಯಾಗಿ ದೆಹಲಿ ಸುಲ್ತಾನರ ಒಂದು ಕೊಡುಗೆಗಳ ಬಗ್ಗೆ ಈ ಒಂದು ತರಗತಿಯೊಳಗೆ ನೋಡ್ತಾ ಹೋಗ್ತೀವಿ. ಈ ದೆಹಲಿ ಸುಲ್ತಾನರ ಒಂದು ಕೊಡುಗೆಗಳು ನೋಡೋದಾದ್ರೆ ಮೊದಲನೇದಾಗಿ ಆಡಳಿತ ಪದ್ಧತಿಯನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ದೆಹಲಿ ಸುಲ್ತಾನರ ಯಾವ ರೀತಿ ಆಡಳಿತವನ್ನು ಮಾಡ್ತಾ ಇತ್ತು ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ದೆಹಲಿ ಸುಲ್ತಾನರು ನಿರಂಕುಶವಾದಂಥ ಪ್ರಭುಗಳಾಗಿದ್ದು ಸೈನ್ಯದ ಒಂದು ಮುಖ್ಯಸ್ಥ ಹಾಗೂ ಮುಖ್ಯ ನ್ಯಾಯಾಧೀಶರಾಗಿದ್ದರು. ಅಂದರೆ ನಿರಂಕುಶವಾದಂಥ ಆಡಳಿತವನ್ನು ಮಾಡ್ತಾ ಹೋಗ್ತಿದ್ರು, ಜೊತೆಗೆ ಸೈನ್ಯದ ಒಂದು ಮುಖ್ಯಸ್ಥರಾಗಿದ್ದರು, ಜೊತೆಗೆ ಮುಖ್ಯ ನ್ಯಾಯಾಧೀಶರಾಗಿಯೂ ಕೂಡ ಕಾಣ್ತಾ ಹೋಗ್ತಿದ್ವಿ. ಆ ಸುಲ್ತಾನನ ಆಡಳಿತವು ಕುರಾನಿನ ಕಾನೂನು ಅನ್ವಯ ನಡೀತಾ ಹೋಗ್ತಿದ್ವು. ಅಂದ್ರೆ ಆ ಸುಲ್ತಾನನ ಆಡಳಿತ ಯಾವ ರೀತಿ ನಡೀತಾ ಇತ್ತಪ್ಪ ಅಂದ್ರೆ ಆ ಕುರಾನಿನ ಕಾನೂನು ಅನ್ವಯ ತಡೆ ಈ ಒಂದು ಆಡಳಿತವನ್ನು ಕಾಣ್ತಾ ಹೋಗ್ತಿದ್ವಿ. ಆ ಸರ್ದಾರರು, ಅಮೀರರು ಮತ್ತು ಉಲೇಮರು ಆಡಳಿತದಲ್ಲಿ ತಮ್ಮದೇ ಆದಂಥ ಪ್ರಭಾವವನ್ನು ಹೊಂದ್ತಾ ಇದ್ದರು. ಕೇಂದ್ರ ಸರ್ಕಾರದಲ್ಲಿ ಆಡಳಿತ ನಿರ್ವಹಣೆಗಾಗಿ ಸೈನ್ಯ ಇಲಾಖೆ, ವಿದೇಶಾಂಗ ಇಲಾಖೆ, ಪತ್ರ ವ್ಯವಹಾರ ಇಲಾಖೆ, ದಾನ ಧರ್ಮ ಮತ್ತು ದತ್ತಿ ಇಲಾಖೆಗಳಿದ್ದು ಅವುಗಳ ಒಂದು ಮೇಲ್ವಿಚಾರಣೆಗಾಗಿ ಮಂತ್ರಿಗಳು ಮತ್ತು ಅಧಿಕಾರಿಗಳನ್ನು ನೇಮಕ ಮಾಡ್ತಾ ಇದ್ದರು. ಜೊತೆಗೆ ರಾಜ್ಯವನ್ನು ಅನೇಕ ಪ್ರಾಂತ್ಯಗಳನ್ನಾಗಿ ವಿಂಗಡಣೆ ಮಾಡಿ ಆಡಳಿತದ ಒಂದು ಘಟಕಗಳಿಗೆ ಸಿಕ್ದಾರ್, ಅಮೀನ್, ಚೌಕಿದಾರ್ ಎಂಬ ಮುಖ್ಯಸ್ಥರನ್ನು ಕಾಣ್ತಾ ಹೋಗ್ತಿದ್ವಿ. ಕಂದಾಯ ಸಂಗ್ರಹಣೆ, ಶಾಂತಿ ಕಾಪಾಡುವುದು, ಶಿಕ್ಷಣ ನೀಡುವುದು, ನೈರ್ಮಲ್ಯ ಕಾಪಾಡುವುದು ಇವು ಪ್ರಮುಖವಾದಂಥ ಕರ್ತವ್ಯಗಳನ್ನು ಕಾಣ್ತಾ ಹೋಗ್ತೀವಿ. ಆ ಒಂದು ಸುಲ್ತಾನರ ಕಾಲದೊಳಗೆ ಖರಾಜ್ ಅಂದರೆ ಭೂ ತೆರಿಗೆ, ಜಕಾತ್, ಉಸ್ರೋ, ಕಮ್ಸ್ ಅಂದರೆ ಯುದ್ಧದಲ್ಲಿ ಲೂಟಿ ಮಾಡಿದ ಒಂದು ಸಂಪತ್ತಿನ ತೆರಿಗೆ, ಇವು ಜಜಿಯ ವಾರಸುದಾರರಿಲ್ಲದ ಆಸ್ತಿ ಮೇಲೆ ತೆರಿಗೆ, ಆಮದು ಸುಂಕ, ಮನೆ ತೆರಿಗೆ ಮುಂತಾದವುಗಳು ಈ ಒಂದು ರಾಜ್ಯದ ಒಂದು ಪ್ರಮುಖ ಆದಾಯದ ಒಂದು ಮೂಲಗಳಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಖರಾಜ್ ಅಂದ್ರೆ ಭೂ ತೆರಿಗೆ, ಕಮ್ಸ್ ಅಂದ್ರೆ ಯುದ್ಧದಲ್ಲಿ ಲೂಟಿ ಮಾಡಿದ ಒಂದು ಸಂಪತ್ತಿನ ಒಂದು ತೆರಿಗೆ, ಜೊತೆಗೆ ಆ ಕಂದಾಯ ಸಂಗ್ರಹಣೆಗಾಗಿ ಅಧಿಕಾರಿಗಳನ್ನು ಕಾಣ್ತಾ ಹೋಗ್ತೀವಿ. ಆ ಕಾಜಿಗಳು ಪ್ರಾಂತ್ಯಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ನ್ಯಾಯದಾನ ವಿಷಯದಲ್ಲಿ ಸುಲ್ತಾನರಿಗೆ ಸಹಾಯ ಮಾಡ್ತಾ ಹೋಗ್ತಿದ್ರು. ಯಾರು? ಆ ಕಾಜಿಗಳು ಪ್ರಾಂತ್ಯಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ನ್ಯಾಯವನ್ನು ನೀಡುವಂಥ ಸಂದರ್ಭದೊಳಗೆ ಒಂದು ಸುಲ್ತಾನನಿಗೆ ನೆರವು ನೀಡ್ತಾ ಹೋಗ್ತಿದ್ರು. ನಂತರದಲ್ಲಿ ನೋಡ್ತಾ ಹೋಗೋಣ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ನೋಡ್ತಾ ಹೋಗೋಣ. ಈ ಸಾಮಾಜಿಕ ವ್ಯವಸ್ಥೆ ಅಂದ್ರೆ ಸಾಮಾಜಿಕ ಸ್ಥಿತಿ ಯಾವ ರೀತಿ ಇತ್ತಪ್ಪ ಅಂದ್ರೆ ಆ ಸುಲ್ತಾನರ ಒಂದು ಆಡಳಿತ ಅವಧಿಯೊಳಗೆ ಶಿಯಾ ಮತ್ತು ಹಿಂದೂ ಪ್ರಜೆಗಳಿಗೆ ಧಾರ್ಮಿಕವಾದಂಥ ನಿರ್ಬಂಧಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಇಲ್ಲಿ ಮುಸ್ಲಿಂ ಸರ್ದಾರರನ್ನೇ ಉನ್ನತ ಹುದ್ದೆಗಳಿಗೆ ನೇಮಕ ಮಾಡ್ತಾಯಿದ್ರು. ಅಂದರೆ ಮುಸ್ಲಿಂ ಸರ್ದಾರನ್ನೇ ಉನ್ನತವಾದಂಥ ಹುದ್ದೆಗಳನ್ನು ನೀಡ್ತಾಯಿದ್ರು. ಜೊತೆಗೆ ಸುಲ್ತಾನರು ಆಡಳಿತದಲ್ಲಿ ನೆರವು ನೀಡಲು ಹಿಂದೂ ಕಂದಾಯ ಅಧಿಕಾರಿಗಳನ್ನು, ಕಾರಕೋನರನ್ನು ನೇಮಕ ಮಾಡಿಕೊಡ್ತಾಯಿದ್ರು. ಅಂದರೆ ಆ ಸುಲ್ತಾನರಿಗೆ ಆಡಳಿತಕ್ಕೆ ಸಹಾಯ ಆಗಲೆಂದು ಹಿಂದೂಗಳನ್ನ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಕಂದಾಯ ಅಧಿಕಾರಿಗಳನ್ನು, ಕಾರಕೋನರನ್ನು ನೇಮಕ ಮಾಡ್ತಾ ಹೋಗ್ತಿದ್ರು. ಜೊತೆಗೆ ಕುಶಲ ಕಸುಬುದಾರರು, ವಾಸ್ತುಶಿಲ್ಪಗಳನ್ನು ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ನೇಮಕ ಮಾಡಿಕೊಳ್ತಾ ಇದ್ದರು. ಜೊತೆಗೆ ಆ ಗುಲಾಮಗಿರಿ ಪದ್ಧತಿ ಇವರ ಕಾಲದಲ್ಲಿ ವ್ಯಾಪಕವಾದಂಥ ರೀತಿಯ ಬೆಳವಣಿಗೆ ಆಗ್ತೈತಿ. ಯುದ್ಧ ಕೈದಿಗಳನ್ನು ಏನು ಮಾಡ್ತಾ ಹೋಗ್ತಿದ್ರಪ್ಪ ಅಂದ್ರೆ ಗುಲಾಮರನ್ನಾಗಿ ನೇಮಕ ಮಾಡ್ತಾ ಹೋಗ್ತಿದ್ರು. ಅರಮನೆಯಲ್ಲಿ ಅನೇಕ ಮಹಿಳಾ ಗುಲಾಮರು ಇರೋದನ್ನು ಕಾಣ್ತಾ ಹೋಗ್ತೀವಿ. ಸ್ತ್ರೀಯರಿಗೆ ಉತ್ತಮವಾದಂಥ ಸ್ಥಾನಮಾನ ಕಾಣಂಗಿಲ್ಲ. ಪರ್ದಾ ಮತ್ತು ಬಾಲ್ಯ ಪದ್ಧತಿಗಳು ರೂಢಿಯಲ್ಲಿ ಇರೋದು ಕಾಣ್ತಾ ಹೋಗ್ತೀವಿ. ಮೇಲ್ವರ್ಗದ ಮಹಿಳೆಯರು ಲಲಿತ ಕಲೆಗಳಲ್ಲಿ ಭಾಗವಹಿಸ್ತಾ ಹೋಗ್ತಿದ್ರು. ಗ್ರಾಮೀಣ ಮಹಿಳೆಯರು ಕೃಷಿ ಮತ್ತು ಮನೆಗೆಲಸಗಳಲ್ಲಿ ನಿರತರಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಇದು ಅಂದಿನ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ನೋಡ್ತಾ ಹೋಗ್ತೀವಿ. ಮತ್ತೆ ಮುಂದುವರೆದು ಆರ್ಥಿಕ ವ್ಯವಸ್ಥೆಯ ಬಗ್ಗೆ ನೋಡ್ತಾ ಹೋಗ್ತೀವಿ. ಅಂದ್ರೆ ಅಧಿಕ ತೆರಿಗೆ ಭಾರ ಇವೆಂದು ಜನರ ಮೇಲೆ ಇರೋದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಈ ಒಂದು ದೆಹಲಿ ಸುಲ್ತಾನನ ಆಡಳಿತ ಅವಧಿಯೊಳಗೆ ತೆರಿಗೆಯನ್ನು ವಿಪರೀತವಾದಂಥ ತೆರಿಗೆಯನ್ನು ನೋಡ್ತಾ ಹೋಗ್ತೀವಿ. ಉದಾಹರಣೆ ನೋಡೋದಾದ ಆ ತುಘಲಕ್ಕನ ಒಂದು ಆಡಳಿತದೊಳಗೆ ವಿಪರೀತವಾದ
ತೆರಿಗೆಯನ್ನು ವಿಧಿಸ್ತಾ ಇತ್ತು. ಜೊತೆಗೆ ಸಾರಿಗೆ ಸಂಪರ್ಕ ಕಷ್ಟವಾದ್ದರಿಂದ ಆ ಬೆಲೆಗಳು ಎಲ್ಲ ಭಾಗದಲ್ಲಿ ಏಕರೂಪವಾಗಿ ಕಾಣಂಗಿಲ್ಲ. ಜೊತೆಗೆ ಆ ಕೃಷಿಯು ಆ ಸಂಪತ್ತಿನ ಮೂಲವಾಗಿದ್ದು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ, ಆ ದೆಹಲಿ ಸುಲ್ತಾನರು ತಮ್ಮದೇ ಆದಂಥ ಕಾರ್ಖಾನೆಗಳು ಹೊಂದಿತ್ತು. ಚಿನ್ನ ಬೆಳ್ಳಿ ಸಾಮಗ್ರಿ ತಯಾರಿಕೆ, ಕಸೂತಿ ಹಾಕುವಿಕೆ, ಬಟ್ಟೆ ತಯಾರಿಕೆ, ಬಣ್ಣ ಹಾಕುವಿಕೆ ಮುಂತಾದ ಕೈಗಾರಿಕೆಗಳನ್ನು ಈ ಒಂದು ದೆಹಲಿ ಸುಲ್ತಾನರು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಇದು ಆರ್ಥಿಕ ವ್ಯವಸ್ಥೆಯ ಬಗ್ಗೆ ನೋಡ್ತಾ ಹೋದ್ವಿ. ಮುಂದೆ ಬರೆದು ಸಾಹಿತ್ಯದ ಬಗ್ಗೆ ನೋಡ್ತಾ ಹೋಗ್ತೀವಿ. ಅಂದರೆ ವಿದೇಶಿ ಬರಹಗಾರರು ಮತ್ತು ಇತಿಹಾಸ ತಜ್ಞರು ಸುಲ್ತಾನರ ಒಂದು ಆಸ್ಥಾನದೊಳಗೆ ಆಶ್ರಯವನ್ನು ಪಡ್ತಾ ಹೋಗ್ತವೆ. ಈ ಒಂದು ಕೃತಿಗಳು ಅರೇಬಿಕ್, ಪರ್ಷಿಯನ್ ಭಾಷೆಗಳನ್ನು ನೋಡ್ತಾ ಹೋಗ್ತೀವಿ. ಆ ಮಹಮ್ಮದ್ ಗಜನಿ ಆಸ್ಥಾನದಲ್ಲಿ ಅಲ್-ಬಿರೂನಿ ಎಂಬ ಪ್ರಸಿದ್ಧ ವಿದ್ವಾಂಸನನ್ನು ಕಾಣ್ತಾ ಹೋಗ್ತೀವಿ. ಈತನು ತತ್ವಜ್ಞಾನಿ, ಗಣಿತಶಾಸ್ತ್ರಜ್ಞ, ಭೂಗೋಳಶಾಸ್ತ್ರಜ್ಞ, ಜೊತೆಗೆ ಸಾಹಿತಿ ಆಗಿದ್ದನು. ಜೊತೆಗೆ ಭಾರತದ ಒಂದು ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ವಿಷಯನ್ನೊಳಗೊಂಡ ಸಮಗ್ರವಾದಂಥ ವಿಷಯವನ್ನು ತಾರಿಖ್ ಉಲ್ ಹಿಂದ್ ಎಂಬ ಕೃತಿಯಲ್ಲಿ ರಚನೆ ಮಾಡ್ತಾ ಹೋಗ್ತಾನೆ. ಯಾರು? ಅಲ್-ಬಿರೂನಿ ತಾರಿಖ್ ಉಲ್ ಹಿಂದ್ ಎಂಬ ಕೃತಿಯನ್ನು ರಚನೆ ಮಾಡ್ತಾ ಹೋಗ್ತಾನೆ. ಜೊತೆಗೆ ಉದ್ಬಿ ಎಂಬ ವಿದ್ವಾಂಸ, ಯಾರು? ಉದ್ಬಿ ಎಂಬ ವಿದ್ವಾಂಸ ಅರೇಬಿಕ್ ಭಾಷೆಯಲ್ಲಿ ತಾರಿಖ್ ಇ ಯಾಮಿನಿ, ಹಸನ್ ನಿಜಾಮಿಯು ತಾಜುಲ್ ಮಾಸಿರ್ ಎಂಬ ಗ್ರಂಥಗಳನ್ನು ರಚನೆ ಮಾಡ್ತಾ ಹೋಗ್ತಾರೆ. ಮಿನಾಸ್ ಉಸ್ ಸಿರಾಜನು ತಬಕತ್ ಇ ನಾಸಿರಿ ಎಂಬ ರಚನೆ ಮಾಡ್ತಾ ಹೋಗ್ತಾನೆ. ಅಮೀರ್ ಖುಸ್ರೋ 6 ಪ್ರಮುಖ ಗ್ರಂಥಗಳನ್ನು ರಚನೆ ಮಾಡಿ ಹಿಂದೂ ಮುಸ್ಲಿಂ ಸಂಸ್ಕೃತಿಯ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಈ ಅಮೀರ್ ಖುಸ್ರೋನನ್ನು ಭಾರತದ ಗಿಳಿ ಅಂತ ಕರಿತಾ ಹೋಗ್ತಾರೆ. ಯಾಕಪ್ಪ ಅಂದ್ರೆ ಈತ ಹಿಂದೂ ಮುಸ್ಲಿಂ ಸಂಸ್ಕೃತಿಯ ಬಗ್ಗೆ ಸಮಗ್ರವಾದಂಥ ಮಾಹಿತಿಯನ್ನು ನೀಡ್ತಾ ಹೋಗ್ತಾನೆ. ಜೊತೆಗೆ ಜಿಯಾವುದ್ದೀನ್ ಬರೌನಿಯು ತಾರಿಖ್ ಇ ಫಿರೋಜ್ ಶಾಹಿ ಮತ್ತು ಫಿರೋಜ್ ತುಘಲಕನು ಫುತುಹತ್ ಇ ಫಿರೋಜ್ ಶಾ ಎಂಬ ಕೃತಿಗಳನ್ನು ರಚನೆ ಮಾಡೋದನ್ನು ಕಾಣ್ತಾ ಹೋಗ್ತೀವಿ. ಇದು ದೆಹಲಿ ಸುಲ್ತಾನರ ಒಂದು ಸಾಹಿತ್ಯವನ್ನು ನೋಡ್ತಾ ಹೋಗ್ತೀವಿ. ಕೊನೆಯದಾಗಿ ಈ ದೆಹಲಿ ಸುಲ್ತಾನ ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡ್ತಾ ಹೋಗ್ತೀವಿ. ಈ ದೆಹಲಿ ಸುಲ್ತಾನರು ಭಾರತದಲ್ಲಿ ಇಂಡೋ ಇಸ್ಲಾಮಿಕ್ ಎಂಬ ಹೊಸ ಶೈಲಿಯ ಒಂದು ವಾಸ್ತುಶಿಲ್ಪವನ್ನು ಪರಿಚಯವನ್ನು ಮಾಡ್ತಾ ಹೋಗ್ತಾರೆ. ಇವರು ಒಂದು ಇಂಡೋ ಇಸ್ಲಾಮಿಕ್ ಶೈಲಿಯ ಒಂದು ನೋಡೋದಾದ್ರೆ ಕಮಾನುಗಳನ್ನು ನೋಡ್ತಾ ಹೋಗ್ತೀವಿ, ಗೊಮ್ಮಟಗಳನ್ನು ನೋಡ್ತಾ ಹೋಗ್ತೀವಿ, ಜೊತೆಗೆ ಮಿನಾರೆಗಳನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಶೈಲಿಯ ಮುಖ್ಯ ಲಕ್ಷಣಗಳನ್ನು ಕಾಣ್ತಾ ಹೋಗ್ತೇವೆ. ಜೊತೆಗೆ ಆ ದೆಹಲಿ ಸುಲ್ತಾನರು ಕೋಟೆ, ಮಸೀದಿ, ಅರಮನೆ, ಸಾರ್ವಜನಿಕ ಕಟ್ಟಡ, ಮದರಸ, ಧರ್ಮಶಾಲೆಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಇಂಡೋ ಇಸ್ಲಾಮಿಕ್ ಶೈಲಿಗೆ ಉದಾಹರಣೆ ನೋಡೋದಾದ್ರೆ ದೆಹಲಿಯ ಕುವೈತ್ ಉಲ್ ಇಸ್ಲಾಂ ಮಸೀದಿ, ಇದು ಯಾರು? ಕುತುಬುದ್ದೀನ್ ಐಬಕ್ ನಿರ್ಮಾಣ ಮಾಡ್ತಾ ಹೋಗ್ತಾನೆ. ಕುತುಬ್ ಮಿನಾರ್, ಇದನ್ನು ಕೂಡ ಕುತುಬುದ್ದೀನ್ ಐಬಕನು ಪ್ರಾರಂಭ ಮಾಡಿ ಮುಗಿಸಿದ್ದು ಯಾರಪ್ಪ ಅಂದರೆ ಇಲ್ತುತ್ಮಿಶ್ ಮುಗಿಸ್ತಾ ಹೋಗ್ತಾನೆ. ಅಲೈ ದರ್ವಾಜ, ಜಮೈದ್ ಖಾನ್ ಮಸೀದಿಗಳು ಈ ಒಂದು ದೆಹಲಿ ಸುಲ್ತಾನರ ಒಂದು ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತವೆ. ಜೊತೆಗೆ ಈ ಒಂದು ಸಮಗ್ರ ಪಾಠದ ಒಂದು ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಮೊನ್ನೆದು ಗುರ್ಜರ ಪ್ರತಿಹಾರ ರಜಪೂತ ಮನೆತನದ ಸ್ಥಾಪಕ ಯಾರಪ್ಪ ಅಂದ್ರೆ ಹರಿಶ್ಚಂದ್ರನನ್ನು ನೋಡ್ತಾ ಹೋಗ್ತೀವಿ. ಯಾರು? ಹರಿಶ್ಚಂದ್ರ. ಹರಿಶ್ಚಂದ್ರನಿಗೆ ಒಟ್ಟು 4 ಜನ ಮಕ್ಕಳು, ಪ್ರಮುಖವಾಗಿ ನಾಗಭಟನನ್ನು ನೋಡ್ತಾ ಹೋಗ್ತೀವಿ. ಅಲ್ಲಿ ಉಜಿನಿಯಲ್ಲಿ ಆಳ್ವಿಕೆ ಮಾಡ್ತಾ ಹೋಗ್ತಾರೆ. ಎರಡನೇದು ಪೃಥ್ವಿರಾಜ್ ಚೌಹಾಣ್ ಮೊದಲನೇ ತಾರನ್ ಕಾಳಗದಲ್ಲಿ ಡ್ಯಾಶ್ನನ್ನು ಸೋಲಿಸಿದನು. ಯಾರು? ಗೋರಿ. ಯಾವ ಗೋರಿ? ಮಹಮ್ಮದ್ ಗೋರಿಯನ್ನು ಸೋಲಿಸ್ತಾ ಹೋಗ್ತಾನೆ 1ನೇ ತಾರನ್ ಯುದ್ಧದಲ್ಲಿ. 2ನೇ ತಾರನ್ ಕಾಳಗದೊಳಗೆ ಮಹಮ್ಮದ್ ಗೋರಿ ಪೃಥ್ವಿರಾಜನನ್ನು ಸೋಲಿಸ್ತಾ ಹೋಗ್ತಾರೆ. ಈ ಪೃಥ್ವಿರಾಜ್ ಚೌಹಾಣಿಗೆ ಯಾರು ಮೋಸ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಚಂದ್ರದೇವ ಮೋಸ ಮಾಡ್ತಾ ಹೋಗ್ತಾರೆ. ನಂತರದಲ್ಲಿ ಮಹಮ್ಮದ್ ಗೋರಿಯ ಪ್ರಮುಖ ದಂಡನಾಯಕ ಯಾರಪ್ಪ ಅಂದ್ರೆ ಕುತುಬುದ್ದೀನ್ ಐಬಕ್. ಯಾರು? ಮಹಮ್ಮದ್ ಗೋರಿಯ ಪ್ರಮುಖ ದಂಡನಾಯಕ ಯಾರಪ್ಪ ಅಂದ್ರೆ ಕುತುಬುದ್ದೀನ್ ಐಬಕ್ ನೋಡ್ತಾ ಹೋಗ್ತೀವಿ. ಇನ್ನಿಬ್ಬರು ದಂಡನಾಯಕರು ಇರ್ತಾ ಹೋಗ್ತಾರೆ. ತಾಜುದ್ದೀನ್ ಯಾಲ್ಡಾಜ, ನಾಸಿರುದ್ದೀನ್ ಕಪಾಚರ್, ಅವರು ಕೂಡ ಪ್ರಮುಖ ದಂಡನಾಯಕರನ್ನು ಕಾಣ್ತಾ ಹೋಗ್ತೀವಿ. ದೆಹಲಿ ಸುಲ್ತಾನರಲ್ಲಿ ಆಳ್ವಿಕೆ ಮಾಡಿದ ಪ್ರಥಮ ಮಹಿಳೆ ಯಾರು? ರಜಿಯಾ ಬೇಗಂ. ಯಾರು? ರಜಿಯಾ ಬೇಗಂ. ನಂತರದಲ್ಲಿ ಖಿಲ್ಜಿ ವಂಶದ ಪ್ರಸಿದ್ಧ ಸುಲ್ತಾನ್ ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಯಾರು? ಜಲಾಲುದ್ದೀನ್ ಖಿಲ್ಜಿಯನ್ನೇ ಕೊಂದು ಒಂದು ಆಡಳಿತವನ್ನು ಸ್ವೀಕಾರ ಮಾಡ್ತಾ ಹೋಗ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ. ಜೊತೆಗೆ ನಂತರದಲ್ಲಿ ತುಘಲಕ್ ಕಾಲದಲ್ಲಿ ರಾಜಧಾನಿ ದೆಹಲಿಯಿಂದ ಡ್ಯಾಶ್ಗೆ ವರ್ಗಾವಣೆ ಮಾಡ್ತಾ ಹೋಗ್ತಾರೆ. ಯಾರಪ್ಪ ಅಂದ್ರೆ ಯಾರು? ಮಹಮ್ಮದ್ ಬಿನ್ ತುಘಲಕನು ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಗೆ ವರ್ಗಾವಣೆ ಮಾಡ್ತಾ ಹೋಗ್ತಾನೆ. ಇದೆಷ್ಟು ಒಟ್ಟಾರೆಯಾಗಿ ಈ ಒಂದು ದೆಹಲಿ ಸುಲ್ತಾನರ ಕೊಡುಗೆಗಳ ಬಗ್ಗೆ ನೋಡ್ತಾ ಹೋದ್ವಿ. ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ.
ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಮುಂದಿನ ತರಗತಿಗಳು ವಿಶೇಷವಾದಂಥ ತರಗತಿಯೊಂದಿಗೆ ಬರ್ತಾ ಹೋಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.